ರಂಗೇಗೌಡ ಬಕ್ಕಪ್ರಭುಗಳ 212 ಪುಣ್ಯತಿಥಿ ಸರ್ ಇದು ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕ್ಷೇತ್ರ. ಇದು ಸುಮಾರು 200 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಕ್ಷೇತ್ರ ಅಂತ ಕೂಡ ನಾವು ಹೇಳ್ಬೋದು. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2ನೇ ಮಾರ್ಚ್ 2026ರಂದು ಪ್ರಾರಂಭವಾಗಿ 8 ಮಾರ್ಚ್ 2026ರಂದು ಮುಕ್ತಾಯವಾಗುತ್ತದೆ. ಪ್ರತಿದಿನ ಇಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇರ್ತವೆ. ಮತ್ತೆ 5ನೇ ತಾರೀಕು ಇಂದು ಅತಿ ಸಂಭ್ರಮ ಸಡಗರದ ಮಧ್ಯೆ ಸಂಗೀತ ದರ್ಬಾರ ಕಾರ್ಯಕ್ರಮ ಕೂಡ ಜರುಗುತ್ತದೆ. ನಾಳೆ ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ಸಂಗೀತ ಅಗ್ನಿ ಕುಳಿಯೋದ್ ಜೊತೆಗೆ ಸಾಯಂಕಾಲ ಸಂಜೆ ರಥೋತ್ಸವ ಕಾರ್ಯಕ್ರಮ ಇರ್ತದೆ. ಇದಕ್ಕೆ ಸುಮಾರು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ, ಕರ್ನಾಟಕದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರಿ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನಪ್ಪಾ ಪ್ರಭುಗಳ ತೀರ್ಥ ಪ್ರಸಾದವನ್ನು ಪಡೆದುಕೊಂಡು ಪುನೀತರಾಗ್ತಾರೆ ಅಂತೇಳಿ ಈ ದೇವಸ್ಥಾನದ ಪಂಚ ಕಮಿಟಿ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು. 212 ವರ್ಷ ಜಾತ್ರಾ ಮಹೋತ್ಸವ ಅಂಗವಾಗಿ ತಾವೆಲ್ಲ ಜಾತ್ರಾ ಇದಕ್ಕೆ ಸುಮಾರಂತ ಎಲ್ಲರಿಗೂ ನಮಸ್ಕಾರಗಳು. ನಾವಿಲ್ಲಿ ಹೇಳ ಬಯಸೋದಂದ್ರೆ ಈ ನಮ್ಮೂರು ಜಾತ್ರಾ 2 ತಾರೀಕಿನಿಂದ ಇದು ಆಗಿ 8 ತಾರೀಕಿನವರೆಗೆ ನಡೀತದೆ ಅತಿ ವಿಜೃಂಭಣೆಯಿಂದ. ಅದಕ್ಕಾಗಿ ಬೇರೆ ಊರಿನಿಂದ ಸಾಕಷ್ಟು ಜನರೆಲ್ಲ ಜಾತ್ರಾ ಮಹೋತ್ಸವಕ್ಕೆ ಬರುತ್ತಾರೆ. ಇವತ್ತಿನ ದಿವಸ ಸಂಗೀತ ದರ್ಬಾರ, ಇದಕ್ಕಿಂತ ಮೊದಲೇ ದನಗಳ ಪ್ರದರ್ಶನ ಆಯ್ತು. ಅದು ಆದ ಬಳಿಕ ಸಂಗೀತ ದರ್ಬಾರ ಕಾರ್ಯಕ್ರಮ ನಡೆದೈತೆ. ಇದು ಆದ ಬಳಿಕ 3ನೇದಾಗಿ ಶ್ರೀ ಬಕ್ಕಪ್ರಭು ಅಗ್ನಿ ತುಳಿಯೋ ಕಾರ್ಯಕ್ರಮ. ಅದು ಬೆಳಗ್ಗೆ 4ರಿಂದ 5 ಗಂಟೆಗೆ ಆಗುತ್ತೆ. ಸಾಯಂಕಾಲ ರಥೋತ್ಸವ 8 ಗಂಟೆಗೆ 9 ಗಂಟೆಗೆ ಚಾಲು ಆಗ್ತದೆ ರಥೋತ್ಸವ. ಅದು ಊರ ಹತ್ತಿರ ಇಲ್ಲಿ 1 ಕಿಲೋಮೀಟರ್ ಆಯ್ತದೆ. ನಮ್ಮ ತೇರು ಊರ ಹತ್ತಿರ ಹೋಗಿದ್ದು ಅಲ್ಲಿಂದ ದರ್ಶನ ಮಾಡ್ಕೊಂಡು ಇಲ್ಲಿ ಬರ್ಲಿಕ್ಕೆ 5 ಗಂಟೆ ಆಯ್ತು, ಬೆಳಗ್ಗೆ 5 ಗಂಟೆ. ಅದು ಆದ ಬಳಿಕ ಜಂಗಿ ಕುಸ್ತಿ ಅದು ಕಾರ್ಯಕ್ರಮ. ಅದು 1-2 ಗಂಟೆ 2ರಿಂದ 3 ಗಂಟೆ ನಡೀತದೆ. ಅದು ನಾಡ್ದಿನ ದಿವಸ ರವಿವಾರ ದಿವಸ ಬಿದಾಯಿ ಸಮಾರಂಭ ನಮ್ ಜಾತ್ರೆ. ಹೆಂಗಂದ್ರೆ ಹೆಚ್ಚಿನ ದಿನ ನಾಳೆ ರಥೋತ್ಸವಕ್ಕೆ ಹೆಚ್ಚಿನ ಜನ ಬರ್ತಾರೆ. 15-20 ಬರ್ತಾರೆ. ಈಗ ಯಾರ್ಯಾರು ಭಕ್ತಾದಿಗಳ ಅರಿಕೆ ಇರ್ತಾರೆ, ದಾಸೋಹ ನಡೆಸ್ತಾ ಇರ್ತಾರೆ. ಯಾರು ಅವ್ರು ಅಲ್ಲಿ ದಾಸೋಹ ಮಾಡ್ತಾರೆ. ತಮ್ದು ಅಕ್ಷಾನುಸಾರ ಏನು ಮಾಡ್ತಾ ಇರ್ತಾರೆ. ನಮ್ಮ ಹಳ್ಳಿ ಭಕ್ತರಾದ ಕಲ್ವ ಅಧ್ಯಕ್ಷರು ಅವರು ಪ್ರತಿ ವರ್ಷ ಮಾಡಿಸ್ತಾರೆ. ಅವರಂತೆ ಈಗಿನ ಜನ ನಮ್ಮ ಕಲ್ವ ಅಂತಾರೆ. ಅವರು ಹೈದರಾಬಾದ್ ಅವರು ಕೂಡ ದಾಸೋಹ ಮಾಡ್ತಾ ಇರ್ತಾರೆ. ಪ್ರತಿಯೊಂದು 2-3 ದಿವಸದ ಆದಷ್ಟು ಎಲ್ಲರಿಗೂ ಅನುಕೂಲ ಆಯ್ತು ಆ ತರ ಇದು ಮಾಡ್ತಾ ಇರ್ತಾರೆ ಪ್ರತಿ ವರ್ಷದಿಂದ. ಈ ವರ್ಷ ಕೂಡ ಶ್ರೀ ಗುರು ರಂಗನಾಥ ಪ್ರಭುಗಳ ಜಾತ್ರಾ ಮಹೋತ್ಸವ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ನಡೀತಾ ಇದೆ. ಇಲ್ಲಿವರೆಗೂ ಎಲ್ಲಾ ರೀತಿಯ ಶಾಂತ ರೀತಿಯಿಂದ ಎಲ್ಲ ಪೊಲೀಸ್ ಬಂದೋಬಸ್ತು ಮತ್ತು ಬೇರೆ ನಮ್ಮ ಪಂಚ ಕಮಿಟಿಯವರು ಒಳ್ಳೆ ರೀತಿಯಿಂದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಬರುವಂತ ಭಕ್ತಾದಿಗಳಿಗೆ ಅನ್ನದಾಸೋಹ ಯಾವುದೇ ರೀತಿಯ ತೊಂದರೆ ಆದಂತ ರೀತಿಯಲ್ಲಿ ಎಲ್ಲಾ ನಮ್ಮ ಆಡಳಿತ ಮಂಡಳಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಇನ್ನೂ ಕೂಡ ನಮ್ಮ ಅನೇಕ ಭಕ್ತಾದಿಗಳು ನಾಳೆಯಿಂದ ಸುಮಾರು 30-40 ಸಾವಿರಕ್ಕಿಂತ ಹೆಚ್ಚು ಸಹಸ್ರ ಜನ ಬರ್ತಾ ಇದ್ದಾರೆ. ರಥೋತ್ಸವ ಅದ್ದೂರಿಯಾಗಿ, ಅದರಲ್ಲಿ ವಿಶೇಷತೆ ಅಂದ್ರೆ ನಮ್ಮ ನಾಡಿನಲ್ಲಿ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ರಥೋತ್ಸವ ಇದ್ರೆ ನಮ್ಮ ಒಂದು ಬಕ್ಕಪ್ರಭುನಲ್ಲಿ ವಿಶೇಷ ಅಂದ್ರೆ ಮಧ್ಯರಾತ್ರಿ ರಥೋತ್ಸವ ಇರ್ತದೆ. ಮಧ್ಯರಾತ್ರಿ ಇದ್ರೂ ಕೂಡ ಯಾವುದೇ ಜನಸಂಖ್ಯೆ ಅಡಚಣೆ ಇಲ್ಲದೆ 30-40 ಸಾವಿರ ಜನ ಸೇರಿ ಅರ್ಥಪೂರ್ಣವಾಗಿ ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಸನಿ ರಥವನ್ನ ಎಳಿತಾರೆ. ಯಾವುದೇ ರೀತಿ ಯಾರಿಗೂ ಕೂಡ ಅಹಿತಕರ ಘಟನೆ ಆಗಂತ ರೀತಿಯಲ್ಲಿ ಇಲ್ಲಿವರೆಗೂ ನಮ್ಮ ಕರ್ಕಳಿ ಜಾತ್ರೆಯಲ್ಲಿ ನಮ್ಮ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಿಲ್ಲ. ಅಂತ ಘಟನೆಗಳು ಕೂಡ ನಮ್ಮ ಗ್ರಾಮದ ಗಣ್ಯರು ಮತ್ತು ನಮ್ಮ ಪಂಚ ಕಮಿಟಿಯ ಎಲ್ಲ ಆಡಳಿತ ಯಾವುದೇ ರೀತಿಯ ಅನಾನುಕೂಲಕ್ಕೆ ಆಸ್ಪದ ಮಾಡಿಕೊಟ್ಟಿಲ್ಲ. ಆದ್ದರಿಂದ ನಮ್ಮ ನಾವು ಮತ್ತೆ ಕ್ರೀಡಾ ಸ್ಪರ್ಧೆಗಳು ಆಯೋಜನೆ ಮಾಡ್ತಾ ಇದ್ದೀವಿ. ವಾಲಿಬಾಲ್ ಪಂದ್ಯವಾಗಿರುವುದು, ಕ್ರಿಕೆಟ್ ಪಂದ್ಯಗಳು ಪ್ರತಿ ವರ್ಷದಿಂದ ಆಚರಣೆ ಮಾಡ್ತೀವಿ. ಆಮೇಲೆ ಅನ್ನದಾಸೋಹಂತೂ ಕಡಿಮೆ ಇಲ್ಲ. ನಮ್ಮ 24x7 ಅಂತೇಳಿ ಪ್ರತಿದಿನ ನಮ್ಮ ದೇವಸ್ಥಾನದಲ್ಲಿ ದಾಸೋಹ ಇರ್ತದೆ. ಆಮೇಲೆ ಬಂದಂತ ಭಕ್ತರುಗಳಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಈ ಎಲ್ಲಾ ನಮ್ಮ ಆಡಳಿತಾಧಿಕಾರಿಗಳು ನಡೆಸ್ಕೊಳ್ತಾ ಬರ್ತಾರೆ. ಎಲ್ಲಾ ರೀತಿಯ ಸಹಕಾರ ಇದೆ. ಎಷ್ಟು ಗುರುವೆ ಬಕ್ಕ ಪ್ರಭು ನಿನ್ನ
ಲೀಲೆ ತಿಳಿಯದು ಶಿವ ಶಿವ ಗುರುವೆ ಬಕ್ಕ ಪ್ರಭು ನಿನ್ನ ಲೀಲೆ ತಿಳಿಯದು ಶಿವ ಶಿವ ಆದಿ ಶಿವನ ರೂಪ ತಾಳಿ ಧರೆಗೆ ಬಂದಿದೆ ಶಿವ ಶಿವ ಆದಿ ಶಿವನ ರೂಪ ತಾಳಿ ಧರೆಗೆ ಬಂದಿದೆ ಶಿವ ಶಿವ ಗುರುವೆ ಬಕ್ಕ ಪ್ರಭು ನಿನ್ನ ಲೀಲೆ ತಿಳಿಯದು ಶಿವ ಶಿವ ಬೇರೆ ಸಾಂಗ್ ಕೇಳಬಲ್ಲ ಆತ್ಮಗೂರಿನಲ್ಲಿ ನಿನ್ನ ಜನನವಾಯಿತು ಶಿವ ಶಿವ ಭೋಜಪ ಬೋರಮ ಮುದ್ದಿನ ಕಂದ ನೀನೇ ಆದಿ ಶಿವ ಶಿವ ಆತ್ಮಗೂರಿನಲ್ಲಿ ನಿನ್ನ ಜನನವಾಯಿತು ಶಿವ ಶಿವ ಭೋಜಪ್ಪ ಬೋರಮ್ಮ ಮುದ್ದಿನ ಕಂದನು ಶಿವ ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.